ಎಲ್ಲಿಂದ ಧೈರ್ಯ ಬಂತ ಗೊತ್ತಿಲ್ಲ ಈ ಸಿನಿಮಾ ಬಗ್ಗೆ ಅನಿಸಿಕೆ ಹೇಳಿ ಅಂದಾಗ ಫಸ್ಟ್ ಟೈಮ್ ಸೆಲೆಬ್ರಿಟಿಗಳ ಜೊತೆ ಸೆಲೆಬ್ರಿಟಿ ಶೋ ನಲ್ಲಿ ಸಿನಿಮಾ ನೋಡ್ತಿರೋದು. ಇಷ್ಟು ದಿನ ನಾವೆಲ್ಲ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದ ಬಾಲ ಪ್ರತಿಭೆ ನಿಮ್ಮ ಅನನ್ಯ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ನಾಯಕ ನಟಿಯಾಗಿ ಮಿಂಚಿದ್ದಾಳೆ. ಇಷ್ಟು ದಿನ ನಾವೆಲ್ಲ ಕಾಯ್ತಾ ಇದ್ದ ಇಬ್ಬಲಿ ಕಟ್ ಸಿನಿಮಾ ಇದೇ 4ನೇ ತಾರೀಕು ಥಿಯೇಟರ್ ಗೆ ಬರ್ತಾ ಇದೆ. ನಿರ್ದೇಶಕ ಭೀಮ್ರಾವ್ ರವರು ಉತ್ತರ ಕರ್ನಾಟಕದ ಮಣ್ಣಿನ ನೈಜ ಕತೆ ನೈಜ ನಟನೆಯಿಂದ ಬಂದಂತಹ ಎಲ್ಲಾ ಪ್ರೇಕ್ಷಕರ ಗಂಟಲು ಕಟ್ಟುವಂತೆ ಮಾಡಿದ್ದಾರೆ. ಇದೊಂದು ಕೇವಲ ಮನೋರಂಜನೆಯ ಕಥೆಯಲ್ಲ, ಸಮಾಜದ ಕನ್ನಡಿ ಹಾಗೂ ಬದಲಾವಣೆಯ ಬುನಾದಿಯಾಗಲಿದೆ. ಪ್ರತಿಯೊಬ್ಬರು ಈ ಸಿನಿಮಾವನ್ನು ಯಾಕೆ ನೋಡ್ಲೇಬೇಕು ಅಂತ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಿರೋ ಸತೀಶ್ ನೀನಾಸಂ ಅವ್ರ ಬಾಯಲ್ಲೇ ಕೇಳಿ. ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡಿದ್ದೀನಿ ಈ ಸಿನಿಮಾನ. 100 ಕೋಟಿ ಸಿನಿಮಾ ಮಾಡಿದ್ರಿಂದ ಸಮಾಜ ಬದಲಾಗಲ್ಲ. ಒಂದು ಸರಿಯಾದ ವಿಷಯ ಇದ್ರೆ ಸಾಕು, ಸಮಾಜ ಬದಲಾಗಲ್ಲ. ನನ್ನ ಮನಸ್ಸಿಗೆ ಮುಟ್ಟಂತ ಸಿನಿಮಾ ಈ ಸಿನಿಮಾ. ನನ್ನ ಜೀವ, ಇಲ್ಲಿರೋ ಪಾತ್ರಗಳು ನನ್ನ ಪಾತ್ರಗಳು, ನನ್ನ ಜೀವ. ತುಂಬಾ ಎಮೋಷನಲ್ ಆಗಿದ್ದೀನಿ ಈ ಮೂಮೆಂಟ್ ಅಲ್ಲಿ. ಮನುಷ್ಯರ ನಡುವಿನ ಅಂತರಾತ್ಮದ ಕತೆ ಇದೇ ಜುಲೈ 4ರಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ನೋಡಿ ಹೆಬ್ಬುಲಿ ಕಟ್. ಕುಟುಂಬ ಸಮೇತರಾಗಿ ಬಂದು ನೋಡುವಂತಹ ಸಿನಿಮಾ. ಆದಷ್ಟು ಶೇರ್ ಮಾಡಿ.